ಹಲೋ ನಮಸ್ಕಾರ. ಮೆಗಾ ಆಪರ್ಚುನಿಟಿ. ನೀವೇನಾದ್ರೂ ಕಮರ್ಷಿಯಲ್ ಸೈಟ್ ನೋಡ್ತಾ ಇದ್ರೆ ನಿಮಗೆ ಎಕ್ಸಾಕ್ಟ್ಲಿ ಹಾಸನ್ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕ್ಲೋಸ್ ಟು 70 ಸೈಟ್ಸ್ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಲೀಕತ್ವದಲ್ಲಿರುವ ಲಭ್ಯವಿರುವ ನಾಗರಿಕ ಸೌಕರ್ಯ ನಿವೇಶನಗಳು CA ಸೈಟ್ಸ್. ಇದು ಯಾವ್ಯಾವ ರೀಸನ್ ಇದೆ, ಯಾವ್ಯಾವ ತರ ಡೀಟೇಲ್ಸ್ ಇದೆ, ಪ್ರತಿಯೊಂದನ್ನು ನಾನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಇದು ಯಾವ ಡೇಟೆಡ್ ನ್ಯೂಸ್ ಪೇಪರ್ ಕೂಡ ಹೇಳ್ತಾ ಇದ್ದೀನಿ. ಲಾಸ್ಟ್ ಡೇಟ್ ಯಾವುದು, ಇದನ್ನ ಯಾವ ತರ ಅಪ್ಲೈ ಮಾಡ್ಕೋಬೇಕು, ಯಾರು ಪಾಯಿಂಟ್ ಆಫ್ ಕಾಂಟ್ಯಾಕ್ಟು, ಇದನ್ನ ಯಾವಾಗ ರೀಚ್ ಮಾಡಬೇಕು, ಎಷ್ಟು ಇದೆ, ಯಾವ ರೀಸನ್ ಇದೆ, ಯಾವ ಪ್ರೈಸ್ ಅಲ್ಲಿ ಇದೆ, ಪ್ರತಿಯೊಂದನ್ನು ಹೇಳ್ತೀನಿ. ಅದ್ರ ಜೊತೆಗೆ ಅಕ್ರಾಸ್ ಹಾಸನ ಎಕ್ಸಾಕ್ಟ್ಲಿ ಸೈಟ್ ಇಲ್ಲೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಯಾವ್ಯಾವ ಭಾಗದಲ್ಲಿದೆ ಅಂತ ಹೇಳಿ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತೀನಿ. ಇದು ಲೋಕಲ್ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಅಪ್ಪಿ ರಾಂಗ್ ಆಗಿ ಬಂದಿದ್ರು ತಲೆಗೆಡ್ಸ್ಕೋಬೇಡಿ. ಸಮಾಧಾನವಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಪಾಯಿಂಟ್ಸ್ ಕವರ್ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕರ್ನಾಟಕದಲ್ಲಿ ಬರುವಂತಹ ಗೌರ್ಮೆಂಟ್ ಕಡೆಯಿಂದ ನಾರ್ಮಲ್ ಅಲಾಟ್ಮೆಂಟ್, ಕಮರ್ಷಿಯಲ್ ಅಲಾಟ್ಮೆಂಟ್, ಆಕ್ಷನ್ ಅಲಾಟ್ಮೆಂಟ್ ಅಕ್ರಾಸ್ ಕರ್ನಾಟಕ, KHB ಆಗಿರಲಿ, BDA ಆಗಿರಲಿ, KDB ಆಗಿರಲಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫೇಸ್ಬುಕ್ ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಬೋತ್ ಪೇಜಸ್ ರೆಗ್ಯುಲರ್ ಇದೀವಿ. ನಿಮಗೇನಾದ್ರೂ ಕ್ವಿಕ್ ಆಗಿ ರೆಸ್ಪಾನ್ಸ್ ಬೇಕು ಅಥವಾ ಫ್ರೀ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ದೇರ್ ಇಸ್ ಓನ್ಲಿ ಒನ್ ರಿಕ್ವೆಸ್ಟ್. ನಮ್ಮ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ, ಅದ್ರ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ನಿಮಗೆ ರಿಯಲ್ ಎಸ್ಟೇಟ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಯಾವುದೇ ರೀತಿ ಫಾಲೋ ಮಾಡೋ, ಸಬ್ಸ್ಕ್ರೈಬ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇಫ್ ಯು ನೀಡ್ ಹೆಲ್ಪ್ ಪೋಸ್ಟ್ ವಿಡಿಯೋ ನಮಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ, ನಾವು ನಿಮಗೆ ಫ್ರೀ ಕನ್ಸಲ್ಟೇಷನ್ ಕೊಡ್ತೀವಿ. ಪೋಸ್ಟ್ ಕನ್ಸಲ್ಟೇಷನ್ ಅದ್ರ ಮೇಲೆ ಏನೇ ಇದ್ರು ನಾವು ನಿಮಗೆ ಪೂರ್ತಿಯಾಗಿ ಎಂಡ್ ಟು ಎಂಡ್ ಹೆಲ್ಪ್ ನ ಮಾಡ್ಕೊಡ್ತೀವಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ನ್ಯೂಸ್ ಪೇಪರ್ ಬಂದ್ಬಿಟ್ಟು ವಿಜಯವಾಣಿ ನ್ಯೂಸ್ ಪೇಪರು February 2. ನಿಮ್ಮ ಹತ್ರ ಇದ್ರೆ ಹುಡ್ಕೊಳ್ಳಿ, ಇಲ್ಲ ಆನ್ಲೈನ್ ಏನಾದ್ರೂ ನಿಮಗೆ ಸಿಕ್ಕರೆ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇದನ್ನ ಮ್ಯಾನ್ಯುವಲ್ ಪೇಪರ್ನ ನಾನು PDF ಮಾಡಿ ಇಟ್ಟಿದ್ದೀನಿ. ಈ ಸ್ಪೆಷಲಿ ಡಾಕ್ಯುಮೆಂಟ್ನ ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ, ನಮ್ಮ ಕಮ್ಯುನಿಟಿ ವಾಟ್ಸಪ್ ಗ್ರೂಪಲ್ಲೆಲ್ಲ ಶೇರ್ ಮಾಡ್ತೀನಿ ಈ ವಿಡಿಯೋ ಆದ ತಕ್ಷಣ. ಅದರ ಜೊತೆಗೆ ಎಲ್ಲ ಡೀಟೇಲ್ಸು ಅದರಲ್ಲೇ ಇರುತ್ತೆ. ನಿಮಗೆ ಈಗ ಏನಾದರೂ ನೋಡಕ್ ಕರೆಕ್ಟಾಗಿ ಕಾಣ್ತಾ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು 2 ನಿಮಿಷ ನನ್ನ ವಾಯ್ಸನ್ನ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ, ಎಲ್ಲೆಲ್ಲಿದೆ, ಏನೇನಿದೆ ಅಂತ ಹೇಳ್ತೀನಿ. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹಾಸನ್, ಇದ್ರದ್ದು ಲಾಸ್ಟ್ ಡೇಟು ಓದ್ತೀನಿ. ಹಾಸನ್ ನಗರಾಭಿವೃದ್ಧಿ ಪ್ರಾಧಿಕಾರ ನಾಗರಿಕ ಸೌಕರ್ಯ ನಿವೇಶನಗಳನ್ನು ವಿವಿಧ ಸಂಘ ಸಂಸ್ಥೆಗಳಿಗೆ, ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ಕೇಂದ್ರ ಸರ್ಕಾರಿ ಕಚೇರಿಗಳಿಗೆ ನಾಗರಿಕ ಸೌಕರ್ಯಕ್ಕಾಗಿ, ಅಂದರೆ ಬ್ಯಾಂಕ್, ಧಾರ್ಮಿಕ ಕೇಂದ್ರ, ಸಮುದಾಯ ಭವನ, ಸಾಂಸ್ಕೃತಿಕ ಕೇಂದ್ರ, ಕ್ರೀಡೆ, ಪೊಲೀಸ್ ಸ್ಟೇಷನ್, ಪೋಸ್ಟ್ ಆಫೀಸ್, ಬೆಸ್ಕಾಂ, ಬಿಲ್ ಕೌಂಟರ್, ಹಾಲಿನ ಬೂತು, ಶಾಲಾ ಕಟ್ಟಡ, ಶೈಕ್ಷಣಿಕ ಸಂಸ್ಥೆ, ಸ್ಥಳೀಯ ನಿವಾಸಗಳ ಸಂಘ, ಗ್ರಂಥಾಲಯ, ಆಸ್ಪತ್ರೆ, ಆರೋಗ್ಯ ಕ್ಲಬ್, ಲ್ಯಾಬೊರೇಟರಿ, ಸ್ಪೋರ್ಟ್ಸ್ ಕ್ಲಬ್, ಆರೋಗ್ಯ ಜಿಮ್ ಕೇಂದ್ರ, ಡಿಕ್ಷನರಿ ಕ್ಲಿನಿಕ್, ಶಿಶುಪಾಲನಾ ಕೇಂದ್ರ, ಧ್ಯಾನ ಕೇಂದ್ರ, ತಾಂತ್ರಿಕ ಸಂಸ್ಥೆ, ಗ್ಯಾಸ್ ಏಜೆನ್ಸಿ, ವ್ಯಾಯಾಮ ಶಾಲೆ ಹಾಗೂ ಸರ್ಕಾರವು ಅಧಿಸೂಚನೆ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಇತರೆ ಸೌಕರ್ಯಕ್ಕಾಗಿ ಕಾಯ್ದಿರಿಸಿದ ನಿವೇಶನಗಳನ್ನು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ನಾಗರಿಕ ಸೌಕರ್ಯ ನಿವೇಶನಗಳ ಹಂಚಿಕೆ ನಿಯಮ ವಾಟ್ ಎವರ್ ಇಟ್ ಇಸ್ ಅದರ ಪ್ರಕಾರ ಸರ್ಕಾರಿ ಸಂಘ ಕಾಯ್ದೆ ನೋಂದಣಿ 1960 ನಿಯಮದ ಅನ್ವಯ ಅಥವಾ ಸರ್ಕಾರ ಸಹಕಾರ ಸಂಘ ಕಾಯ್ದೆ 1960 ಅಡಿ ನೋಂದಣಿಯಾಗಿರುವ ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದರ ಅರ್ಥ ಅಂದ್ರೆ ಈ ಎಲ್ಲಾ ರೀಸನ್ಗೂ ನೀವೇನಾದ್ರೂ ನಿಮ್ಮ ತಲೆಯಲ್ಲಿದ್ದು ಒಂದು CA ಸೈಟ್ ನೋಡ್ತಾ ಇದ್ರೆ ಯು ಆರ್ ಎಲಿಜಿಬಲ್. ವಾಟ್ ಯು ಮೀನ್ ಬೈ ಯು ಆರ್ ಎಲಿಜಿಬಲ್ ಅಂದ್ರೆ ನಾಟ್ ಅನ್ ಇಂಡಿವಿಜುವಲ್. ನೀವು ಸಂಘ ಸಂಸ್ಥೆಗಳು ಆಗಿರ್ಲೇಬೇಕು. ನಿಮ್ಮ ಸಂಘ ಸಂಸ್ಥೆ ಆ ಸೆಕ್ಷನ್ ಏನಿದೆಲ್ಲ ಗೌರ್ಮೆಂಟ್ ನೋಂದಣಿ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟರ್ ಆಗಿರ್ಲೇಬೇಕು. ನಿಮಗೆ ಮಾತ್ರ ಅದು ಬರುತ್ತೆ. ನಾನು ಇಂಡಿವಿಜುವಲ್ ಇದ್ದೀನಿ, ನಾನು ಹಾಲಿನ ಬೂತ್ ಹಾಕ್ತೀನಿ, ನಾನು ಇಂಡಿವಿಜುವಲ್ ಇದ್ದೀನಿ, ನಾನು ಕಲ್ಯಾಣ ಮಂಟಪ ಕಟ್ತೀನಿ, ನಾನು ಇಂಡಿವಿಜುವಲ್ ಇದ್ದೀನಿ, ನಾನು ಪೊಲೀಸ್ ಸ್ಟೇಷನ್ ಕಟ್ತೀನಿ, ನಾನು ಇಂಡಿವಿಜುವಲ್ ಇದ್ದೀನಿ, ನಾನು ಸ್ಕೂಲ್ ಕಟ್ತೀನಿ, ನಾನು ಇಂಡಿವಿಜುವಲ್ ಇದ್ದೀನಿ, ನಾನೊಂದು ಆಸ್ಪತ್ರೆ ಮಾಡ್ತೀನಿ, ವರ್ಕೌಟ್ ಆಗಲ್ಲ. ಈ ಒಂದು ಆಸ್ಪತ್ರೆ ಮಾಡಬೇಕು ಅಂತಂದ್ರೆ ನಿಮ್ದೇನು ಕಂಪನಿ, GST ರಿಜಿಸ್ಟರ್ಡ್ ಸಂಘ ಸಂಸ್ಥೆಗಳು ಊರಲ್ಲಿ ಅವರೇ ಮಾಡೋಕ್ಕಾಗೋದು. ಅದರ ಜೊತೆಗೆ ಬೇಸಿಕ್ ಎಷ್ಟು ಪ್ರೈಸ್ ಇದೆಯಲ್ಲ ಅದ್ರದ್ದು 10% ನೀವು ಠೇವಣಿಯಾಗಿ ತುಂಬಬೇಕು. ಅಂದ್ರೆ ಆ CA ಸೈಟಿಗೆ 1 ಕೋಟಿ ಇತ್ತು ಅಂತಂದ್ರೆ 10 ಲಕ್ಷ ನೀವು ತುಂಬಲೇಬೇಕಾಗುತ್ತೆ. ಅದರ ಜೊತೆಗೆ ನಿಗದಿತ ಸಮಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನಿಗದಿತ ಅರ್ಜಿ ನಮೂನೆಗಳನ್ನು ಹಾಸನ್ ನಗರಾಭಿವೃದ್ಧಿ ಪ್ರಾಧಿಕಾರದ ದಿನಾಂಕ 33 ಅಂದ್ರೆ ಹೋದ ತಿಂಗಳು 30ನೇ ತಾರೀಕು, ಸಾರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ಇವತ್ತು ಹೋಗಿ ಕೂಡ ಪಡಿಬಹುದು.
ಬಟ್ ಎಲ್ಲಿವರೆಗೂ ಲಾಸ್ಟ್ ಡೇಟ್ ಇದೆ ಅಂತಂದ್ರೆ ಮಾರ್ಚ್ 30ನೇ ತಾರೀಕುವರೆಗೂ ನೀವು ಇದನ್ನ ಅರ್ಜಿಯನ್ನ ಇಸ್ಕೋಬಹುದು. ಸೊ ಅದಕ್ಕೊಂದು ಫಾರ್ಮ್ ಆಫ್ ಅರ್ಜಿ ಇರುತ್ತೆ, ಇದು ಆನ್ಲೈನ್ ಅಲ್ಲ ಆಫ್ಲೈನ್ ಇದು. ಸೊ ಅರ್ಜಿಯನ್ನ ನೀವು ಹಾಸನ್ ನಗರಾಭಿವೃದ್ಧಿ ಪ್ರಾಧಿಕಾರ ಆಫೀಸ್ ಏನಿದೆಯಲ್ಲ, ಸ್ಟೇಷನ್ ರೋಡ್ ಇಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ಎಡಗಡೆ ಇದೆ ಅದು, ಜಂಕ್ಷನ್ ಹೋಗೋಕೆ ನಾವು ಮೊದಲು ಓಲ್ಡ್ ಬಿಗ್ ಬಜಾರ್ ಹಾಸನಲ್ಲಿ, ಆ ಬಿಗ್ ಬಜಾರ್ ಪಕ್ಕದಲ್ಲೇ ಇದೆ. ಸೊ ಬಿಗ್ ಬಜಾರ್ಕಿನ ಹಳೆ ಅದಿಲ್ಲ ಈಗ, ಬಿಗ್ ಬಜಾರ್ ಮೊದಲು ಲೆಫ್ಟ್ ಸೈಡ್ ಇದೆ. ನೀವು ಗೂಗಲ್ ಹಾಸನ್ ನಗರಾಭಿವೃದ್ಧಿ ಪ್ರಾಧಿಕಾರ ಹೊಡೆದ್ರೂ ಸಿಗುತ್ತೆ. 30ನೇ ತಾರೀಕು ಮಾರ್ಚ್ ಒಳಗಡೆ ನೀವು ಅರ್ಜಿಯನ್ನ ಇಸ್ಕೋಬೇಕು ವಿತ್ ರೀಸನ್. ಅದನ್ನ ಪ್ರಾಪರ್ ಆಗಿ ಭರ್ತಿ ಮಾಡಿ ಆ ನಮೂನೆಯನ್ನು ಸಲ್ಲಿಸಬೇಕಾದ ಕೊನೆಯ ದಿನಾಂಕ 10/4/2026, ಅಂದ್ರೆ ಏಪ್ರಿಲ್ 10th ಒಳಗಡೆ ನೀವು ಸಬ್ಮಿಟ್ ಮಾಡಬೇಕು. ಲಾಸ್ಟ್ ಡೇಟ್ ಟು ಟೇಕ್ ಅಪ್ಲಿಕೇಶನ್ ಇಸ್ 30th ಮಾರ್ಚ್, ಇದೇ ತಿಂಗಳು. ಇನ್ನೂ ನಿಮಗೆ 23 ದಿವಸ ಇದೆ. ಕೊನೆ ದಿನಾಂಕ ಬಂದ್ಬಿಟ್ಟು ಸಬ್ಮಿಟ್ ಮಾಡಲಿಕ್ಕೆ 10/4. ಸೊ ಇಷ್ಟು ಒಳಗಡೆ ಹೋದ್ರೆ ಅರ್ಜಿ ನಿಗದಿತ ಸಮಯದಲ್ಲಿ ಸಲ್ಲಿಸಲಾದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ವೇಳೆಯಲ್ಲಿ ಪಡೆಯಬಹುದಾಗಿರುತ್ತದೆ. ಅರ್ಜಿಯೊಂದಿಗೆ ಸಲ್ಲಿಸಲು ದಾಖಲೆಗಳು, ವಿವರಗಳು ಹಾಗೂ ಹಂಚಿಕೆ ಷರತ್ತುಗಳು ಪ್ರಾಧಿಕಾರ ಸೂಚನಾ ಫಲಕದಲ್ಲಿ ಕೊಡುತ್ತೆ. ಸೊ ಇದ್ರ ಜೊತೆಗೆ ಏನಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ರೆ ನೀವು ಅರ್ಜಿ ಏನ್ ಕಲೆಕ್ಟ್ ಮಾಡಕ್ ಹೋಗ್ತಿರಲ್ಲ ಅಲ್ಲಿ ನೋಡ್ಬೋದು. ಎಲ್ಲೆಲ್ಲಿದೆ ನೋಡೋಣ. ಒಂದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಯಾವ ಗ್ರಾಮದಲ್ಲಿ ಆಡುವಳ್ಳಿ ಒಂದು ಕನಕ ನಗರ ಅಂತಿದೆ. ಇದೊಂದು ಆಡುವಳ್ಳಿ ಹುಡುಕ್ಬಿಡೋಣ, ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಇದೆ ನೋಡಿ. ಹೊರಗಡೆ ಇರೋರು ಇದೆ. ಇಲ್ಲ ಇದು ಬೇರೆ ಇದೆ. ಈಸಿಯಾಗಿ ಈಗ ನೋಡಿ, ಆಡುವಳ್ಳಿ ಕನಕ ನಗರದಲ್ಲಿ ಇರೋರು ಸರ್ವೆ ನಂಬರ್ 6970, ನಿವೇಶನ ಸಂಖ್ಯೆ 77, ಒಟ್ಟು 26,000 ಅಡಿ. ಅಂದ್ರೆ ಹತ್ತತ್ರ ನಿಮಗೆ 40-60 26,000 ಅಡಿ ಅಂತಂದ್ರೆ ಹತ್ತತ್ರ 20 ಗುಂಟೆ ಜಾಗ ಇದು. ಸೊ ಇದು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು 1,680 ರೂಪಾಯಿ. ನಿಮಗೆ ಪ್ರೈಸ್ ಬಂದ್ಬಿಟ್ಟು 560 ರೂಪಾಯಿಗೂ ಇದೆ. ಹೈಯೆಸ್ಟ್ ಬಂದ್ಬಿಟ್ಟು 2,660 ರೂಪಾಯಿ ಇದೆ. ಸ್ಕ್ವೇರ್ ಫೀಟ್ ಅಲ್ಲಿ ನೀವು ಹೋದ್ರೆ ನಿಮಗೆ ಮಿನಿಮಮ್ 11,000 ಅಡಿಯಿಂದ ಸ್ಟಾರ್ಟ್ ಆಗುತ್ತೆ. 11,000 ಅಡಿಯಿಂದ ಸ್ಟಾರ್ಟ್ ಆಗಿ ಅಂದ್ರೆ ರಫ್ಲಿ ಅರೌಂಡ್ 10,000 ಅಡಿ ಮಿನಿಮಮ್ ಅಂತೂ ಇದ್ದೇ ಇದೆ. ಚೀಪೆಸ್ಟ್ ಅಂತಂದ್ರೂ ನಿಮಗೆ 1,100 ಅಡಿ ಸಿಗೋ ಚಾನ್ಸಸ್ ಇದೆ ಒಂದ್ 2-3 ಕಡೆ. ಹೈಯೆಸ್ಟ್ ಬಂದ್ಬಿಟ್ಟು 33,000 ಅಡಿ ಅಂದ್ರೆ 3/4 ಎಕರೆವರೆಗೂ ಇದೆ. ಸೊ ಇದ್ರದ್ದು ನೋಡಿ, ಇದ್ರದ್ದು ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ ಇದು ಬರೋದು 4 ಕೋಟಿ ಬಜೆಟ್ ಇದು. ಇದನ್ನ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಮಿನಿಮಮ್ 4 ಲಕ್ಷ ತುಂಬಲೇಬೇಕು. 10% ಆಫ್ ಟೋಟಲ್ ವ್ಯಾಲ್ಯೂ. ಪ್ರೈಸ್ ಅಲ್ಲಿ ಏನು ಫ್ಲಕ್ಚುಯೇಷನ್ ಆಗಲ್ಲ. ನಿಮ್ ಕೇಸ್ ಇದು ಅಲೋಕೇಟ್ ಆಯ್ತು ಅಂತಂದ್ರೆ ನಿಮ್ಗೆ ಕೊಟ್ಬಿಡ್ತಾರೆ. ನೋಂದಣಿ ಶುಲ್ಕ 5,000 ರೂಪಾಯಿ ಇರುತ್ತೆ. ಸೊ ಇದ್ರ ರೀಸನ್ನು ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ, ಆರೋಗ್ಯ, ಕೇಂದ್ರ, ಸರ್ಕಾರಿ, ಅರೆ ಸರ್ಕಾರಿ ಎಲ್ಲ ಕೊಟ್ಟಿದ್ದಾರೆ. ನೀವಲ್ಲಿ ಹೋಗಿ ಕೇಳಿದಾಗ ಇದು ಸ್ಪೆಷಲಿ ಯಾವುದಕ್ಕಿದೆ, ನಿಮ್ಗೆ ಅದು ಮ್ಯಾಚ್ ಆಗುತ್ತಾ ಇಲ್ಲ ಅಂತ ಕರೆಕ್ಟಾಗಿ. ಫಾರ್ ಎಕ್ಸಾಂಪಲ್, ಈಗ ನೀವು ಯಾರಾದ್ರು ಡಾಕ್ಟರ್, ನಿಮ್ದೊಂದು ಕಂಪ್ನಿ ಇದೆ ಅಂತಂದ್ರೆ, ನೀವು ಹಾಸ್ಪಿಟಲ್ ಮಾಡಬೇಕು ಅಂದ್ರೆ ಅದು ಅದಕ್ಕಿತ್ತು ಅಂದ್ರೆ ಹೋಗಿ ಇದರ ಅರ್ಜಿ ಹಾಕ್ಬೋದು. ಇಲ್ಲ ನಾವೊಂದಲ್ಲಿ 20-25 ಗುಂಟೆ ಜಾಗ ಇದೆ, ಇದು ನಾವೊಂದು ಸಮುದಾಯ ಭವನ ಕಟ್ಟಬೇಕು ಅನ್ಕೊಂಡಿದ್ದೀರಾ, ಯಾರೋ ಒಬ್ರು ಸಮುದಾಯ ಭವನ ಮಾಡ್ಬೇಕು ಅನ್ಕೊಂಡ್ರೆ ಅವ್ರದ್ದೊಂದು ಸಂಸ್ಥೆ ಇದೆ, ಅವರು ಕೂಡ ಅರ್ಜಿ ಹಾಕ್ಬೋದು. ಇಲ್ಲಾಂದ್ರೆ ಕನಕಗಿರಿಯಲ್ಲೇನೆ ಅಡುವಳ್ಳಿ ಇರೋದ್ರಲ್ಲಿ ಯಾರಾದರೂ ಊರಿನವರೇ ಅವ್ರದೇ ಒಂದು ಸಂಘ ಇದೆ, ಆ ಸಂಘ, ಈ ಸಂಘ, ಬಸವೇಶ್ವರ ಸಂಘ, ಹನುಮಾನ್ ಜಯಂತಿ ಸಂಘ, ದೇವಸ್ಥಾನ ಸಂಘಗಳು ಅದು ಇರುತ್ತಲ್ಲ, ಅವರೇ ಏನಾದರೂ ಓಕೆ ಟು ಪೇ ಇಷ್ಟು ಅಮೌಂಟ್ ಕೊಟ್ಬಿಟ್ಟು ಅಲ್ಲೇನಾದರೂ ಅದನ್ನ ತಗೊಂಡು ಅದು ಪರ್ಟಿಕ್ಯುಲರ್ ರೀಸನ್ಗೆ ಏನಾದರೂ ಯೂಸ್ ಮಾಡೋಂಗಿದ್ರೂ ಮಾಡ್ಬೋದು. ಅಲ್ಲೇ ಯಾರಾದರೂ ಸಂಘದವರು ಊರಲ್ಲಿ ಯಾರಾದರೂ ಅದನ್ನ ಸಂಘ ಇದ್ರೆ, ಐ ಮೀನ್ ನಿಮ್ದು ರಿಜಿಸ್ಟರ್ ಸಂಸ್ಥೆ ಇದ್ರೆ, ಪ್ರೈವೇಟ್ ಕಂಪ್ನಿ, ನೀವೇ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೂ ಅದನ್ನ ಯೂಸ್ ಮಾಡ್ಬೋದು. ಅಲ್ಲಿ ಹೋಗಿ ಒಂದ್ಸಲ ವಿಚಾರಿಸಿ. ಸೊ ಈ ತರ ಆಡುವಳ್ಳಿಯಲ್ಲಿದೆ, ನಾರಿಹಳ್ಳಿಯಲ್ಲಿದೆ, SMK ನಗರ ಅಂದ್ರೆ ಅರಸೀಕೆರೆ ರೋಡ್ಗೆ ಇದೆಯಲ್ಲ ಪ್ರಾಧಿಕಾರ, ಅಲ್ಲೂ ಕೂಡ ಇದೆ. ಅಲ್ಲಿ ನಿಮಗೆ ಪ್ರೈಸ್ 1,700 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಓಕೆ, ಮಿನಿಮಮ್ 5 ಕೋಟಿ, 26 ಕೋಟಿ, 2 ಕೋಟಿ ಹತ್ತತ್ರ. ಓಕೆ, ಸೊ ಅದಾದ್ಮೇಲೆ ನಿಮಗೆ ಹಂದಿಕೆರೆ ಕೃಷ್ಣೇಗೌಡ ಲೇಔಟ್ ಅಲ್ಲಿ ಇದೆ, ಉದ್ದೂರು ರಿಂಗ್ ರೋಡ್ ರಸ್ತೆಯಲ್ಲಿದೆ, ಕೆಂಚಟವಳ್ಳಿ ಇದೆ, ಹರಹಳ್ಳಿ ಗ್ರಾಮ ಅಲ್ಲಿದೆ, ಉದ್ದೂರು ಗ್ರಾಮ ರಿಂಗ್ ರಸ್ತೆಯಲ್ಲಿದೆ, ಚಿಕ್ಕಗೊಂಡಗೂಳು ತೇಜೂರು ರಸ್ತೆಯಲ್ಲಿದೆ, ಹಂದಿನಕೆರೆ ಸಿದ್ಧಾರ್ಥ ನಗರದಲ್ಲಿದೆ, ಚಿಕ್ಕ ಹೊನೇನಹಳ್ಳಿ ವೆಟರ್ನರಿ ಕಾಲೇಜ್ ಹತ್ರ ಇದೆ, ಭುವನಹಳ್ಳಿ ಬೆಂಗಳೂರು ರಸ್ತೆ ಬಲಭಾಗದಲ್ಲಿದೆ, SMK ನಗರ ಅರಸೀಕೆರೆ ರೋಡಲ್ಲಿದೆ, ದೊಡ್ಡಪುರ ಪೊಲೀಸ್ ಸ್ಟೇಷನ್ ಲೇಔಟ್ ಏನಿದೆಯಲ್ಲ ದೊಡ್ಡಪುರ, ಇಲ್ಲಿ ಹಾಕಿದೀನಿ ನೋಡಿ, ದೊಡ್ಡಪುರ ಬಂದ್ಬಿಟ್ಟು ಅರಸೀಕೆರೆ ಸರ್ ಲೇಔಟ್ ಆದ್ಮೇಲೆ SMK ಲೇಔಟ್ ಆದ್ಮೇಲೆ ಸಿಗೋದೇ ದೊಡ್ಡಪುರ. ಈ ದೊಡ್ಡಪುರದಲ್ಲಿ ಎಲ್ಲೋ ಪೊಲೀಸ್ ಲೇಔಟ್ ಎಲ್ಲಿದೆ ಅಂತ ಹೇಳ್ತಾರೆ, ಅದು ಎಲ್ಲಿದೆ ಗೊತ್ತಿಲ್ಲ, ವಿಚಾರಿಸ್ಕೊಳ್ಳಿ. ಆ ಲೇಔಟ್ ಅಲ್ಲೂ ಇದೆ. ಸರ್ವೆ ನಂಬರ್ ಎಲ್ಲ ಹಾಕಿದ್ರೆ 114/1, 115/1 ಅಂತೇಳಿ. ಕೆಂಚಟದಹಳ್ಳಿಯಲ್ಲಿದೆ, ಉದ್ದೂರಲ್ಲಿದೆ, ಗ್ರೀನ್ ಸ್ಕ್ವೇರ್ ಪ್ರಾಪರ್ಟೀಸ್ ಹತ್ರ, ಚಿಕ್ಕಗೊಂಡನಹಳ್ಳಿ ಹಳೇಬೀಡು ರಸ್ತೆ ಎಡಕ್ಕಿದೆ,
ಬುಸ್ತೇನಹಳ್ಳಿ SMK ಲೇಔಟ್ ಬಡಾವಣೆಯಲ್ಲಿದೆ. ದೊಡ್ಡಪುರ ಅರಸೀಕೆರೆ ರಸ್ತೆ ಬಲಭಾಗದಲ್ಲಿದೆ. ಅಡುವಳ್ಳಿ ಪ್ರಗತಿ ನಗರದಲ್ಲಿದೆ. ಚಿಕ್ಕಗೊಂಡನಹಳ್ಳಿ ರಿಂಗ್ ರೋಡಲ್ಲೂ ಇದೆ. ಹುಲೇನಹಳ್ಳಿ ಸದಾಶಿವನಗರ ಚಿಕ್ಕಗೊಂಡನಹಳ್ಳಿಯಲ್ಲಿದೆ. ಹಾಸನ್ ಗ್ರಾಮ 80 ಅಡಿ ರಸ್ತೆ ಎಡಕ್ಕೆ ಸರ್ವೆ ನಂಬರ್ 180/2 180/1 ಅಲ್ಲೂ ಇದೆ. ಇದೆಲ್ಲ ನಿಮ್ಗೆ 2 ಕೋಟಿ. ದೇವರಾಯಪಟ್ಟಣ ಬೈಪಾಸ್ ರಸ್ತೆ ದೇವರಾಯಪಟ್ಟಣ ಕಡೆ ಇದೆ. ಆಮೇಲೆ ಕೆಲವೊಂದು ಇಲ್ಲಿ ಸ್ಪೆಷಲಿ ಫಾರ್ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡಗಳಿಗೂ ಕೂಡ ಕಾಯ್ದಿರಿಸಲಾಗಿದೆ. SC ST ಅಂತ ಹೇಳ್ತಾರಲ್ಲ ಅದು. ಸೊ ಅವ್ರಿಗೂ ಕೂಡ ಇದು ಬೇರೆಯವ್ರು ಹಾಕಕ್ಕಾಗಲ್ಲ, ಇದು ಅವ್ರಿಗೆ ಮಾತ್ರ. ಅದರಲ್ಲಿ ಉಳುಕಿರೋದು ಜನರಲ್ ಯಾರಾದ್ರೂ ಹಾಕ್ಬೋದು, ಬಟ್ ಅವ್ರಿಗೂ ಕೂಡ ಸ್ಪೆಷಲಿಸ್ಟ್ ಕೊಡಲೇಬೇಕು ಅಂತ ಏನೋ ಕೋಟ ಇರ್ಬೇಕು ಅನ್ಕೊಂತೀನಿ. ಇದು ಅವ್ರಿಗೆ. ಚಿಕ್ಕ ಹೊಣ್ಣೆನಹಳ್ಳಿ ರಾಜಾಜಿನಗರದಲ್ಲೇ, ಚಿಕ್ಕಪಟ್ಟಣದಲ್ಲಿದೆ, ದೊಡ್ಡಪುರದಲ್ಲಿ, ಉದ್ದೂರಿದ್ದಲ್ಲೇ, ಸಂತಮಂಗಲ ಚಿಕ್ಕಮಂಗಲಾರ, ಉದ್ದೂರು, ಬಿಟಿಕಾಟಹಳ್ಳಿ, ಚಿಕ್ಕಗೊಂಡನಹಳ್ಳಿ, ತೇಜೂರು, ದೊಡ್ಡನಾಯಕನಹಳ್ಳಿ. ಸೊ ನಿಮ್ಮ ಹತ್ರ ಏನಾದರೂ ಸಂಘ ಸಂಸ್ಥೆಗಳು, ಧಾರ್ಮಿಕ ಅದು ಇದು ಈ ಎಲ್ಲ ಮಾಡೋಗಿದ್ರೆ ನೀವು ಮಾಡ್ಕೋಬಹುದು. ಮಿನಿಮಮ್ ಲೀಸ್ಟ್ ಅಂದ್ರೆ 12 lakh ಇಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ 5.5 CR ವರೆಗೂ ಇದೆ. ಅಂದ್ರೆ ನಾನು ಜಸ್ಟ್ ಕ್ಯಾಲ್ಕುಲೇಷನ್ಸ್ ಓದಿದ್ದೀನಿ ಯಾವ್ದು ಹೈಯೆಸ್ಟ್ ಇದೆ ಅಂತೇಳಿ. ಒಂದೊಂದಕ್ಕೆ 1,000 ಇದೆ, ಒಂದೊಂದಕ್ಕೆ 2,000 ಇದೆ, ಒಂದೊಂದಕ್ಕೆ 5,000 ಇದೆ. ಯಾವುದು ನೋಂದಣಿ ಶುಲ್ಕ. ಸೊ ನೀವು ಅರ್ಜಿ ಹಾಕಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೈಟಿಗೆ ಒಂದಿಬ್ಬರು ಅರ್ಜಿ ಹಾಕಿದ್ರೆ ಯಾರಾದ್ರೂ ಒಬ್ಬರಿಗೆ ಮಾತ್ರ ಇದು ಕೊಡೋದು. ಆ ಒಂದನ್ನ ಏನು ಲಾಟ್ರಿ ಮುಖಾಂತರ ಕೊಡ್ತಾರೋ, ಏನು ಸೀನಿಯಾರಿಟಿ ಮುಖಾಂತರ ಕೊಡ್ತಾರೋ, ಯಾವ ರೀತಿ ಅದು ನಡೆಯುತ್ತೆ ಗೊತ್ತಿಲ್ಲ. ಈಗ ಯಾರು ಯಾವ್ದಾದ್ರು ಒಂದಕ್ಕೆ ಹಾಕಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಸಿಗುತ್ತೆ. ಇಲ್ಲ ಯಾವುದೋ ಒಂದು ಜಾಗಕ್ಕೆ ಮಲ್ಟಿಪಲ್ ಪೀಪಲ್ ಹಾಕಿದ್ರೆ ಅದು ಐ ಡೋಂಟ್ ನೋ ಅದು ಯಾವ ತರ ಮಾಡ್ತಾರೆ. ಸೊ ಪ್ರತಿ ಒಂದು ಇನ್ನು ಮೇಲೆ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕು ಅಂತಂದ್ರು ಅವ್ರು ಹೇಳೋದೇನು, ಷರತ್ತು ಮತ್ತು ನಿಯಮ ನಿಬಂಧನೆಗಳು ಹಾಗೂ ಹೆಚ್ಚಿನ ಮಾಹಿತಿಯನ್ನು ಪ್ರಾಧಿಕಾರ ಕಚೇರಿ ನಿವೇಶನ ಶಾಖೆಯಿಂದ ಕಚೇರಿ ವೇಳೆಯಲ್ಲಿ ಪಡಿಬಹುದು. 11 to 5 o'clock ಒಳಗಡೆ ನೀವು ಎನಿ ಟೈಮ್ ಲಂಚ್ ಟೈಮ್ ಅಂತ ಬಿಟ್ಟು ಹೋಗಿ ಈ ಪ್ರಿಂಟ್ಔಟ್ ತಗೊಂಡು ಹೋಗಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹೋಗಿ ಯಾವ ತರ ಬಂದಿದೆ, ಯಾವ ತರ ಅಪ್ಲೈ ಮಾಡ್ಕೋಬೇಕು, ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಮಾಡಿ. ಇದು ನಂದು ಮಾಹಿತಿ ಕೊಡಬೇಕಾಗಿತ್ತು, ಈ ತರ ಬಂದಿದೆ ಅಂತ ಹೇಳಿ. ಸಿನ್ಸ್ ಐ ಕವರ್ ರಿಯಲ್ ಎಸ್ಟೇಟ್, ದಿಸ್ ವೆರಿ ಇಂಪಾರ್ಟೆಂಟ್ ಹಾಸನದವ್ರಿಗೆ. ಸೊ ಇದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಎಂಟೈರ್ ಹಾಸನಲ್ಲಿ, ಹಾಸನ್ ರಿಂಗ್ ರೋಡಲ್ಲಿದೆ, ಹಳೇಬೀಡು ರೋಡ್ಗಿದೆ, ಬೇಲೂರು ರೋಡ್ಗಿದೆ, ಅರಸೀಕೆರೆ ರೋಡ್ಗಿದೆ, ಬೆಂಗಳೂರು ರೋಡ್ಗೂ ಇದೆ, ಆಮೇಲೆ ಹೊಳೆ ನರಸೀಪುರ ರೋಡ್ಗೆ ಕೂಡ ಇದೆ. ಸುತ್ತಲೂ ಅಕ್ರಾಸ್ A to Z ಇದೆ. ಸೊ ನೀವು ಇನ್ನೂ ಈ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮ ರಿಲೆವೆಂಟ್ ಪೀಪಲ್ಗೆ ಫಾಲೋ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಬಾಯ್.